ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಸೌತಿ ಬೀಜ ಪಾಯಸನ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ ರೀ. ಭಾಳ ಅಂದ್ರೆ ಭಾಳ ಈಸಿ ರೀ. ಇವ ನೋಡ್ರಿ ಸೌತಿ ಬೀಜ ಅಂತ ಹೇಳಿದ್ರೆ ಬ್ಯಾಸ್ಗಿ ಒಳಗ್ರಿ ನಾವೇನಂದ್ರೆ ರವೆ ಇರ್ತೈತಲ್ರಿ, ಬಾಂಬೆ ರವೆ, ಸಣ್ಣ ರವೆ, ಅವನ್ನ ಚಲೋತ್ ನಂಗೆ ಕಲಿಸಿ ಕೈಯಿಂದ ಮಾಡಿಕೊಂಡು ಒಂದು ವಾರ ಬಿಸಿಲ್ನಾಗ ಒಣಗಿಸಿ ಇಟ್ಬಿಟ್ರೆ ಒಂದು ವರ್ಷದ ಮಟ್ಟ ಏನೇನೂ ಆಗೋದಿಲ್ಲ ನೋಡ್ರಿ. ಇದನ್ನು ಹೆಂಗೆ ಮಾಡೋದಂತ ಒಂದು ಏನಂದ್ರೆ ವಿಡಿಯೋ ಮಾಡ್ತೀನಿ ರೀ ಬ್ಯಾಸ್ಗಿ ಒಳಗೆ. ಇವನ್ನೇ ಈಗ ಚಲೋತ್ ನಂಗೆ ತೊಳ್ಕೊಬೇಕ್ರಿ. ಒಂದು ಬೌಲ್ನಷ್ಟು ತೊಗೊಂಡೇನ್ರಿ, ಒಂದು ಕಪ್ನಷ್ಟು ಚಲೋತ್ ನಂಗೆ ತೊಳಿಬೇಕ್ರಿ. ಈ ಕಡೆ ನೋಡ್ರಿ ಗ್ಯಾಸ್ ಮೇಲೆ ಒಂದು ಡಬ್ರಿ ಇಟ್ಕೊಂಡೇನ್ರಿ. ಈಗ ಒಂದು ಕಪ್ನಷ್ಟು ನಾವು ಏನಂದ್ರೆ ಸೌತಿ ಬೀಜ ತೊಗೊಂಡಿದ್ವಲ್ರಿ, ಒಂದು 4 ರಿಂದ 5 ಕಪ್ ನೀರು ಹಾಕೋಬೇಕ್ರಿ. ಯಾಕಂದ್ರೆ ಚಲೋತ್ ನಂಗೆ ಕುದಿಸ್ಬೇಕ್ರಿ. ಇವನ್ನ ಹುರಿಬೇಡ್ರಿ. ಹುರಿದ್ರೆ ಏನಾಗ್ತೈತೆ ಅಂತ ಹೇಳಿದ್ರೆ ಗಟ್ಟಿ ಆಗ್ಬಿಡ್ತಾವ್ರಿ, ಚಲೋತ್ ನಂಗೆ ಕುದಿಯಂಗಿಲ್ಲ. ಹಾಗಾಗಿ ತೊಳೆದು ಮತ್ತೇನಂದ್ರೆ ಬಿಸಿಲಾಗೆಲ್ಲ ಒಣಗಿಸಿರ್ತೀವ್ರಿ, ಧೂಳಾಗಿರ್ತಾವ. ಹಾಗಾಗಿ ನಾವು ಇದನ್ನ ತೊಗೋಬೇಕು ನೋಡ್ರಿ. ಈಗ ಇದನ್ನು ಚಲೋತ್ ನಂಗೆ ಕುದಿಸ್ಬೇಕ್ರಿ. ಒಂದು ಕುದಿಸ್ಬೇಕ್ರಿ. ಎಷ್ಟು ಚಲೋ ಕುದೀತಾವಲ್ರಿ ಅಷ್ಟು ಮಸ್ತ್ ಆಗ್ತೈತ್ರಿ ಈ ಪಾಯಸ. ನೋಡ್ರಿ ಇಲ್ಲಿ ಎಷ್ಟು ಸಣ್ಣ ಸಣ್ಣವಿದ್ವ, ಕುದ್ದ ಮೇಲೆ ಎಷ್ಟು ದಪ್ಪಾಗ್ಯಾವ ಅಂತ ಹೇಳಿ. ಈಗ ನೋಡ್ರಿ ಅದ ಕಪ್ಪಿಂದ ನಾನು ಬೆಲ್ಲ ತೊಗೊಂಡೇನ್ರಿ. ಇಲ್ಲಿ ಬೆಲ್ಲ ನಿಮಗೆ ಹೆಂಗೆ ಸ್ವೀಟ್ ಹೆಂಗೆ ಬೇಕು ನೋಡಿ ಹಾಕೋರಿ. ಭಾಳ ಬೇಕಂತ ಭಾಳ ಹಾಕೋರಿ. ಬೆಲ್ಲ ಹಾಕಿದ್ಮೇಲೆ ಚಲೋತ್ ನಂಗೆ ಕುದಿಸ್ರಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋರಿ, ಮಸ್ತ್ ಪರಿಮಳ ಬರ್ತೈತೆ ನೋಡ್ರಿ. ಮೊದ್ಲ ಬೆಲ್ಲ ಹಾಕಬೇಡ್ರಿ, ಚಲೋತ್ ನಂಗೆ ಕುದ್ದ ಮೇಲೆನೇ ಬೆಲ್ಲ ಹಾಕ್ರಿ, ಇಲ್ಲಾಂದ್ರೆ ಕುದಿಯಂಗಿಲ್ರಿ ಅವ. ಆಮೇಲೆ ಈ ಕಡೆ ನೋಡ್ರಿ ಇಲ್ಲಿ ತುಪ್ಪ ಕಾಸಕ್ಕೆ ಇಟ್ಕೊಂಡಿದ್ದೆ ರೀ. ಒಂದು 5 ಏನಂದ್ರೆ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಪೀಸ್ ಮಾಡಿ ತುಪ್ಪದಾಗ್ರಿ ಚಲೋತ್ ನಂಗೆ ಹುರ್ಕೋಬೇಕ್ರಿ. ಹುರಿದು ಸೈಡ್ ಇಟ್ಕೊಂಡೇನ್ರಿ. ಈಗ ಕುದೀತಿರ್ತೈತಲ್ರಿ ಪಾಯಸ, ಇದಕ್ಕೆ ಒಂದು ಗ್ಲಾಸ್ನಷ್ಟು ಏನಂದ್ರೆ ಹಾಲು ಹಾಕೊಳಕತ್ತೇನೆ ರೀ. ಹಾಲು ಹಾಕಿ ಚಲೋತ್ ನಂಗೆ ತಿರುವು ಬಿಡ್ರಿ, ಮಸ್ತ್ ಆಕತಿ. ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ. ಹಂಗೆ ಬಾಜು ಒಂದು ಬೆಲ್ ಐಕನ್ ಐತ್ರಿ, ಅದನ್ನು ಪ್ರೆಸ್ ಮಾಡಿರಿ. ಈಗ ನೋಡ್ರಿ ಇದನ್ನ ಏನಂದ್ರೆ ಗೋಡಂಬಿ ಬಾದಾಮಿನ ತುಪ್ಪದಾಗ ಹುರಿದಿದ್ನಲ್ರಿ, ಅದನ್ನು ಈಗ ಹಾಕೊಂಡೇನ್ರಿ. ಹಾಕೊಂಡ್ಮೇಲೆ ಮಸ್ತಾಗಿ ನೋಡ್ರಿ ಸೌತಿ ಬೀಜದ ಪಾಯಸ ರೆಡಿ ಆಗೈತ್ರಿ. ನೀವು ಮಾಡ್ಕೊರಿ, ಹೆಂಗಾಗೈತೆ ಅಂತ ಒಂದು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ರೀ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.